ಕಾವ್ಯ ಓದಿದಾಗ ಅದರ ಚಿತ್ರ ಮರುಮೂಡಬೇಕು. ಸೂಕ್ಷ್ಮವಾದ ಮಾನಸಿಕ ವಿದ್ಯಮಾನವೇ ಕಾವ್ಯ ಎಂದು ಚಿತ್ರದುರ್ಗದ ಖ್ಯಾತ ಇತಿಹಾಸ ಸಂಶೋಧಕರಾದ ಡಾ. ಬಿ. ರಾಜಶೇಖರಪ್ಪ ತಿಳಿಸಿದರು. ಚಿನ್ಮಮೂಲದ್ರಿ ಸಾಹಿತ್ಯ ವೇದಿಕೆ ಮತ್ತು ರೋಟರಿ ಕ್ಲಬ್ ಚಿತ್ರದುರ್ಗ ಇವುಗಳ ಸಹಯೋಗದಲ್ಲಿ ನಗರದ ಪತ್ರಿಕಾ ಭವನದಲ್ಲಿ ಚಿನ್ಮಮೂಲದ್ರಿ ಸಾಹಿತ್ಯ ವೇದಿಕೆಯ 19ನೇ ವಾರ್ಷಿಕೋತ್ಸವ ಹಾಗೂ ವೈದ್ಯ ಆರ್ ಗೌರಮ್ಮನವರ ಚೊಚ್ಚಲ ಕೃತಿ ಕಾವ್ಯದೀಪ ಕವನ ಸಂಕಲನ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಕೃತಿಯ ಕುರಿತು ಪರಿಚಯ ಮಾಡುತ್ತಾ ಮಾತನಾಡಿದರು. ಸಾಹಿತ್ಯ ಯಾರಿಗೂ ಮೀಸಲಲ್ಲ, ಅದು ಎಲ್ಲರಿಗೂ ಸೇರಿದ್ದು. ಡಾ. ಆರ್ ಗೌರಮ್ಮನವರು ಪ್ರಾಸದ ತ್ರಾಸವಿಲ್ಲದೆ ಭಾವನಿಷ್ಠವಾಗಿ ಅತ್ಯಂತ ಸೊಗಸಾಗಿ ಕವನಗಳನ್ನು ರಚಿಸಿದ್ದಾರೆ ಎಂದು ಅವರನ್ನು ಶ್ಲಾಘಿಸಿದರು. ಮೈಸೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು ಡಾ. ಟಿ. ತ್ಯಾಗರಾಜ್ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಕುರೇಶಿ, ಚಿನ್ಮೂಲದ್ರಿ ಸಾಹಿತ್ಯ ವೇದಿಕೆಯ ಗೌರವಾಧ್ಯಕ್ಷರಾದ ಬಿ. ಕೆ. ಅಹಮದುಲ್ಲಾ, ಹಿರಿಯ ಪತ್ರಕರ್ತರಾದ ಜಿ.ಎಸ್. ಉಜಿನಪ್ಪ, ಉಡುಪಿಯ ಚನ್ನಬಸವ ಪುತ್ತೂರ್ಕರ್, ಜಿ.ಎನ್. ಮಲ್ಲಿಕಾರ್ಜುನ, ಡಾ. ಆರ್ ಗೌರಮ್ಮ, ಗಾಯತ್ರಿ ಶಿವರಾಮ್, ಶಫೀವುಲ್ಲಾ ಮಾತನಾಡಿದರೆ, ಚಿತ್ರದುರ್ಗ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ದಿಲ್ಶಾದ್, ಚಿನ್ಮೂಲದ್ರಿ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ದಯಾವತಿ ಪುತ್ತೂರ್ಕರ್ ಇತರರಿದ್ದರು. ಡಾಕ್ಟರ್ ರಾಜಶೇಖರಪ್ಪ ಸರ್ ಹಾಗೂ ಶ್ರೀ ಉಜ್ಜಿನಪ್ಪ ಸರ್ ಹಾಗೂ ನಮ್ಮ ವಕೀಲ್ ಸಾಹೇಬರು ಎಲ್ಲ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಾನು ಅದರ ಬಗ್ಗೆ ವಿಶೇಷವಾಗಿ ಏನು ಮಾತಾಡ್ಲಿಕ್ಕಿಲ್ಲ, ಯಾಕಂದ್ರೆ ನನ್ನ ಆಶಯ ನುಡಿ ಅಂತ ಒಂದು ಅದರಲ್ಲಿ ಚಿನ್ಮೂಲಾದ್ರಿ ವೇದಿಕೆ ನಾನು ಮೊದಲಿಂದಲೂ ನೋಡ್ತಾ ಇದ್ದೀನಿ. ಇಷ್ಟೊಂದು ಸಾಹಿತ್ಯ ಅಭಿಮಾನಿಗಳನ್ನ ಬೆಳೆಸಿದೆ ಮತ್ತು ಹಿರಿಯ ಪತ್ರಕರ್ತರು, ಹೋರಾಟಗಾರರು ಮತ್ತು ಪ್ರಗತಿಶೀಲ ಚಿಂತಕರು ಆದಂತಹ ಶ್ರೀಯುತ ಉಜ್ಜಿನಪ್ಪ ಸರ್ ಅವರು ಕೃತಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಿ. ರಾಜಶೇಖರಪ್ಪ ಸರ್ ಅವರು, ದಿಲ್ಶಾದ್ ಮೇಡಮ್ ಅವರು, ದಯಾ ಪುತ್ರಕರ್ ಅವರು, ಡಾಕ್ಟರ್ ಜಿ.ಎನ್. ಮಲ್ಲಿಕಾರ್ಜುನಪ್ಪ ಸರ್ ಅವರು, ಇಂತಹ ಎಲ್ಲ ಗಣ್ಯ ಮಹೋದರಿಂದ ಕೃತಿ ಅನಾವರಣ ಇದೀಗ ತಮ್ಮ ಮುಂದೆ ಪ್ರಸ್ತುತ. ತೀಡಿ ಸಂಸ್ಕಾರ ಕೊಟ್ಟು ಬೆಳೆಸಿದೆ, ಬದುಕ ಭಾವನೆಗಳಿಗೆ ಭರವಸೆಯ ಬೆಳಕಾದೆ, ನಿನ್ನ ತ್ಯಾಗ ಪ್ರೀತಿಗೆ ಸರಿಸಾಟಿ ಇಲ್ಲ, ಈ ಜನ್ಮದಲ್ಲಿ ತೀರಿಸಲಾಗದು ನಿನ್ನ ಋಣವನ್ನು, ಏಳೇಳು ಜನ್ಮಕ್ಕೆ ಸಿಗಲಿ ನಿನ್ನ ಮಡಿಲು. ಗಳಲ್ಲೂ ಕೂಡ ನೀನೇ ನನಗೆ ತಾಯಿ ಆಗಬೇಕು, ನಿನ್ನ ಮಡಿಲೇ ನನಗೆ ಆಧಾರ ಆಗಬೇಕು ಅಂತಕ್ಕಂಥ ಆಶಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಹೀಗೆ ಕವನಗಳಲ್ಲಿ ಬಹಳ ಭಾವ ತುಂಬಿದಂಥ ವಾಕ್ಯಗಳು ನಮಗೆ ಅಲ್ಲಲ್ಲಿ ಹೀಗೆ ಕಾಣಿಸ್ತವೆ. ಪರೀಕ್ಷೆ ಮುಗಿಯಿತು, ಬೇಸಿಗೆ ರಜಾ ಮಜಾ ಅಂತ ಒಂದು ಪದ್ಯ ಇದೆ. ಯಾವಾಗಲೂ ಈ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಓದ್ತಕ್ಕಂಥವ್ರಿಗೆ ರಜೆ ಬಂತು ಅಂದರೆ ಅದರ ಹಿಗ್ಗೇ ಬೇರೆ. ಆ ಹಿಗ್ಗಿನಲ್ಲಿ ಅವರು ಎಲ್ಲದನ್ನು ಕೂಡ ಮರೆತು ಬಿಡ್ತಾರೆ. ಜಗತ್ತಿನ ಎಲ್ಲ ಒಂದು ಚಟುವಟಿಕೆಗಳು ಅವ್ರ ಪಾಲಿಗೆ ಒಂದು ರೀತಿ ಅವ್ರ ಪರವಾಗಿ. ಎರಡು ಮಾತನ್ನು ಮಾತ್ರ ಹೇಳಬಲ್ಲೆ. ಈ ಕವನ ಸಂಕಲನ ಮತ್ತು ಸಾಹಿತ್ಯ ಮತ್ತು ಈ ಪುಸ್ತಕಗಳ ಬಿಡುಗಡೆಯನ್ನು ನೋಡಿದಾಗೆ ನಾವು ಪೌರಾಣಿಕ ಗ್ರಂಥಗಳನ್ನು ಓದಿದಾಗ ತಪಸ್ಸು ಅನ್ನುವಂಥ ಒಂದು ಶಬ್ದವನ್ನು ಕೇಳ್ತೀವಿ. ಒಂದು ಪ್ರಸಂಗದಲ್ಲಿ ಹಲವಾರು ಋಷಿಮುನಿಗಳು ತಪಸ್ಸನ್ನು ಮಾಡುವುದರ ಮೂಲಕ ಅವರ ಇಚ್ಛಾ ದೈವಗಳನ್ನು ಪ್ರತ್ಯಕ್ಷಪಡಿಸ್ಕೊಳ್ತಾರೆ. ತಮ್ಮ ಇಚ್ಛೆಗನುಗುಣವಾಗಿ ಅವರು ವರಗಳನ್ನು ಪಡ್ಕೋತಾರೆ. ಅದೇ ರೀತಿ ಈ ಒಂದು ಕವನ ಸಂಕಲನ ಅನ್ನುವಂಥದ್ದು ಇವತ್ತು ಈ ಸಮಾಜಕ್ಕೆ ಬಿಡುಗಡೆಯ ಒಂದು ಹಂತ ಆದರೆ ಆ ಕವಿಯ ಮನಸ್ಸಿನಲ್ಲಿ ಯಾವಾಗೂ ಬಿಡುಗಡೆ ಆಗಿರ್ತದೆ. ಅದು ಸಾಹಿತ್ಯದ ಮೂಲಕ ಹೊರಗೆ ಬರಬೇಕು ಅಂದಾಗ ಹಲವಾರು ಕೃತಿಗಳ ಅವಲೋಕನ ಕಾರಣ ಆಗಿರ್ತದೆ, ಹಲವಾರು ಸಂದರ್ಭಗಳು ಕಾರಣ ಆಗಿರ್ತವೆ, ಹಲವಾರು ಸನ್ನಿವೇಶಗಳು ಕಾರಣ ಆಗಿರ್ತವೆ. ಇದೆಲ್ಲದರ ಫಲವೇ ಇವತ್ತು ಕಾವ್ಯದೀಪ ಅನ್ನುವಂತಹ ಕವನ ಸಂಕಲನವನ್ನು ಡಾಕ್ಟರ್ ಆರ್ ಗೌರಮ್ಮ ಮೇಡಮ್ ಅವರು ಇವತ್ತು ನಮ್ಮೆಲ್ಲರಿಗೂ ಸಮಾಜಕ್ಕೆ ಅದನ್ನು ಬಿಡುಗಡೆಗೊಳಿಸಿದ್ದಾರೆ. ಅವರಿಗೆ ಈ ಒಂದು ವೇದಿಕೆಯ ಪರವಾಗಿ ಮತ್ತು ನನ್ನ ಜಿಲ್ಲಾಡಳಿತದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ಅರ್ಪಿಸುತ್ತೇನೆ. ಮನುಷ್ಯ ತನ್ನ ಜೀವನದ ಒಂದು ಹಂತದಲ್ಲಿ ಸುಮಾರು ಅಂದರೆ ಹೆಚ್ಚಿನ ಆರೋಗ್ಯ ಹೊಂದಿದ್ರೆ 100 ವರ್ಷ ಬದುಕಬಹುದು. ಸ್ವಲ್ಪ ಕಡಿಮೆ ಅಂದರೆ ಕಡಿಮೆ ಮಾಡ್ಕೊತ ಬದುಕಬಹುದು. ಆದರೆ ಜೀವನದ ಹಂತದಲ್ಲಿ ಒಂದು ಕಡೆ ಹೇಳ್ತಾರೆ,